Hello guys, welcome back to my channel. Thanks for 500 subscribers. So in this channel, I had already uploaded so many videos about IBPS PO, RRB PO, Union Bank LBO, and the expected cutoff range, and result dates, and SBI clerk chance of increased vacancy. You can watch those video by clicking the link in the description. So in this video, I am going to discuss about SBI clerk exam level, pattern, syllabus, source, daily to-do list, and strategies. So this video is going to be in Kannada. Who can't understand, they can just go through the slides. There I had mentioned everything in English. And who want this PDF, you can join Telegram channel. I will share it there. So let's start. So ನಮಸ್ಕಾರ ಎಲ್ರಿಗೂ. SBI ಕ್ಲರ್ಕ್ ನೋಟಿಫಿಕೇಶನ್ ಬಂದಿದೆ. ಕರ್ನಾಟಕ ಸ್ಟೇಟಿಗೆ ಜಸ್ಟ್ 50 ವೇಕೆನ್ಸಿ ಇದೆ. ಸೊ ಈ ಸಲ ನಾವು ಇನ್ನೂ ತುಂಬ ಜಾಸ್ತಿ ಎಫರ್ಟ್ಸ್ ಹಾಕಬೇಕು. ಆ್ಯಂಡ್ ಯಾರ್ಯಾರು ಔಟ್ ಆಫ್ ಸ್ಟೇಟ್ ಅಪ್ಲೈ ಮಾಡಬೇಕು ಅಂತ ಐಡಿಯಾ ಮಾಡ್ಕೊಂಡಿದ್ದೀರಾ ಅವರೆಲ್ಲ ಒಂದು ಸಲ ಡಿಸ್ಕಸ್ ಮಾಡಿ ನಿಮ್ಮ ಪೇರೆಂಟ್ಸ್ ಮತ್ತು ಮೆಂಟರ್ಸ್ ಇದ್ದರೆ, ಅಂದರೆ ಟ್ರಾನ್ಸ್ಫರ್ ಪಾಲಿಸಿ ಏನಿರ್ಬೋದು, ಅಥವಾ ಅಲ್ಲಿ LPT ಇದೆಯಾ, ಆ ಪರ್ಟಿಕ್ಯುಲರ್ ಸ್ಟೇಟ್ದು ಪ್ರೀವಿಯಸ್ ಕಟ್ ಆಫ್ ರೇಂಜ್ ಏನು, ಅದೆಲ್ಲ ನೋಡಿಕೊಂಡು ಯೋಚನೆ ಮಾಡಿ ಒಂದು ವಾರ ಟೈಮ್ ತೊಗೊಂಡೆ ಅಪ್ಲೈ ಮಾಡಿ. ಸೊ 7th ಟೈಮ್ ಇದೆ, ನೆಕ್ಸ್ಟ್ ಮಂತು. ಸೊ ಡಿಸ್ಕಸ್ ಮಾಡೋಣ. ಎಕ್ಸಾಮ್ ಲೆವೆಲ್ ಬಂದುಬಿಟ್ಟು ಇದು SBI ಕ್ಲರ್ಕ್, IBPS ಕ್ಲರ್ಕ್ ಮತ್ತು RRB PO ಪ್ರಿಲಿಮ್ಸ್ ಇತ್ತಲ್ಲ, ಆ ರೇಂಜ್ ಇನ್ ಬಿಟ್ವೀನೇ ಇರುತ್ತೆ. ಸೊ ಈಸಿ ಇರುತ್ತೆ ಪ್ರಿಲಿಮ್ಸ್ ಲೆವೆಲ್ ಅಷ್ಟು. ಸೊ ನೆಕ್ಸ್ಟ್ ಪ್ಯಾಟ್ರನ್ ನೋಡೋಣ. ಸೊ ಪ್ರಿಲಿಮ್ಸ್ ಸಿಂಪಲ್ ಪ್ಯಾಟ್ರನ್: ಇಂಗ್ಲೀಷ್, ರೀಸನಿಂಗ್, ಕ್ವಾಂಟ್. ಇಂಗ್ಲೀಷ್ 30 ಕ್ವಶನ್ಸ್, ರೀಸನಿಂಗ್ ಆ್ಯಂಡ್ ಕ್ವಾಂಟ್ 35 ಕ್ವಶನ್ಸ್ ಆ್ಯಂಡ್ 35 ಮಾರ್ಕ್ಸ್ ಈಚ್ ಸೆಕ್ಷನ್. ಸೊ ಒಂದು ಸೆಕ್ಷನಲ್ಲಿ ಟೈಮಿಂಗ್ಸ್ ಇರುತ್ತೆ. ನೀವು ಆ ಸೆಕ್ಷನಲ್ಲಿ ಅದೇ ಸಬ್ಜೆಕ್ಟ್ ಅಟೆಂಡ್ ಮಾಡಬೇಕು. 20 ಮಿನಿಟ್ಸ್ ಪರ್ ಸೆಕ್ಷನ್, 1 hour ಟೈಮಿಂಗ್ಸ್ ಇರುತ್ತೆ, 100 ಮಾರ್ಕ್ಸ್. ಸೊ ಮೈನ್ಸ್ ನೋಡೋಣ. ಈಗ ಮೈನ್ಸ್ ಸ್ವಲ್ಪ ಡಿಫ್ರೆಂಟು. ಮೈನ್ಸಲ್ಲಿ ಜನರಲ್ ಅವೇರ್ನೆಸ್ ಪೇಪರ್ ಇನ್ಕ್ಲೂಡ್ ಆಗುತ್ತೆ, ಕರೆಂಟ್ ಅಫೇರ್ಸ್ದು. ಆ್ಯಂಡ್ 50 ಕ್ವಶನ್ಸ್, 50 ಮಾರ್ಕ್ಸ್, 35 ಮಿನಿಟ್ಸ್. ಆ್ಯಂಡ್ ಇಂಗ್ಲೀಷ್ 40 ಕ್ವಶನ್ಸ್, 40 ಮಾರ್ಕ್ಸ್, 35 ಮಿನಿಟ್ಸ್. ಕ್ವಾಂಟ್ 50 ಕ್ವಶನ್ಸ್, 50 ಮಾರ್ಕ್ಸ್, 45 ಮಿನಿಟ್ಸ್. ಆ್ಯಂಡ್ ರೀಸನಿಂಗ್ ಎಬಿಲಿಟಿ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಅಂತ ಕೊಟ್ಟಿದ್ದಾರೆ, ಬಟ್ ಕಂಪ್ಯೂಟರಿಂದ ಒಂದು ಕ್ವಶನ್ ಬರಲ್ಲ. ಸೊ ಡೋಂಟ್ ವರಿ ಅಬೌಟ್ ದಟ್. 50 ಕ್ವಶನ್ಸ್, 60 ಮಾರ್ಕ್ಸ್, 45 ಮಿನಿಟ್ಸ್ ಇರುತ್ತೆ. ಟೋಟಲ್ 200 ಮಾರ್ಕ್ಸಿಗೆ ಇರುತ್ತೆ. ಆ್ಯಂಡ್ ಟೈಮಿಂಗ್ಸ್ ಬಂದುಬಿಟ್ಟು ಟೋಟಲ್ ಟೈಮಿಂಗ್ಸ್ 2 hours 40 ಮಿನಿಟ್ಸ್. ಬಟ್ ಇದರಲ್ಲೂ ಸೆಕ್ಷನಲ್ ಟೈಮಿಂಗ್ಸ್ ಇರುತ್ತೆ. ನೀವು ಆ ಸೆಕ್ಷನಲ್ಲಿ ಅದೇ ಸಬ್ಜೆಕ್ಟ್ನ ಅಟೆಂಡ್ ಮಾಡಬೇಕು. ಸೊ ಇವಾಗ ಬಂದು ಸಿಲೆಬಸ್ ನೋಡೋಣ ಏನಿದೆ ಅಂತ. ಸೊ ಫಸ್ಟು ಕ್ವಾಂಟ್ ಸಿಂಪಲ್ ಸಿಲೆಬಸ್ ಇದು. ಆ್ಯಂಡ್ ಬ್ಯಾಂಕಿಂಗಲ್ಲಿ ಅಂತ ಹೇಳ್ಕೊಳ್ಳೋ ಅಂಥ ಹೆವಿ ಸಿಲೆಬಸ್ ಏನಿಲ್ಲ. ನೀವು ಆರಾಮಾಗಿ 1 ಮಂತಲ್ಲಿ ಪೀಸ್ಫುಲ್ಲಾಗಿ ಸಿಲೆಬಸ್ ಅಂತೂ ಕಂಪ್ಲೀಟ್ ಮಾಡ್ಕೋಬೋದು. ಈಗ ನೀವು ಸ್ಕ್ರ್ಯಾಚಿಂದ ಪ್ರಿಪೇರ್ ಆಗ್ತೀರಾ SBI ಕ್ಲರ್ಕಿಗೆ ಅಂದರೂ ಮಾಡ್ಬೋದು. ಯಾಕೆಂದರೆ ನಾನು RRB POಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದು ನೋಟಿಫಿಕೇಶನ್ ಬಂದ ಮೇಲೆ ಜೂನಲ್ಲಿ. ಸೊ ಈಗ ಇಂಟರ್ವ್ಯೂನು ಕೊಟ್ಟಿದ್ದೀನಿ, ಹಂಗಂತ ಕ್ಲಿಯರ್ ಆಗುತ್ತಾ ಇಲ್ವ ಅಂತ ನಿಜವಾಗ್ಲೂ ಕನ್ಫರ್ಮ್ ಇಲ್ಲ. ಬಟ್ ಪ್ರಿಲಿಮ್ಸ್ ಮೈನ್ಸ್ ಅಂತೂ ಕ್ಲಿಯರ್ ಆಗಿದೆ. ಸೊ ಈಗ ಸಿಲೆಬಸ್ ನೋಡೋಣ. ಕ್ವಾಂಟ್ ಸಿಲೆಬಸ್ಸು ಸಿಂಪ್ಲಿಫಿಕೇಷನ್, ಅಪ್ರಾಕ್ಸಿಮೇಷನ್, ಕ್ವಾಡ್ರಾಟಿಕ್ ಇಕ್ವೇಷನ್, ನಂಬರ್ ಸೀರೀಸ್, ಅರ್ಥಮ್ಯಾಟಿಕ್, ಡಾಟಾ ಇಂಟರ್ಪ್ರಿಟೇಷನ್. ಸೊ ಅರ್ಥಮೆಟಿಕ್ಸ್ ಇಲ್ದಲೇ ಪೇಪರ್ ಕ್ಲಿಯರ್ ಮಾಡ್ಬೋದಾ ಅಂತ ಡೌಟ್ ಇರುತ್ತೆ. ಮಾಡೋಕ್ಕಾಗಲ್ಲ ಅಂತ ಇಲ್ಲ, ಮಾಡ್ಬೋದು. ಬಟ್ ಆದರೂ ಸಿಂಪಲ್ ಕಾನ್ಸೆಪ್ಟ್ ಇದೆ, ಇವನಂತೂ ಓದ್ಕೋಬೇಕು. ನಿಮಗೆ ಈಸಿ ಆಗುತ್ತೆ. ಮೈನ್ಸಲ್ಲಿ ಎಲ್ಲ ತುಂಬ ಯೂಸ್ ಆಗುತ್ತೆ. ಮೈನ್ಸಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ನೇ ಅರ್ಥಮೆಟಿಕ್ ಕಾನ್ಸೆಪ್ಟ್ ಮೇಲೆ ಇರುತ್ತೆ. ಆ ಕಾನ್ಸೆಪ್ಟ್ ಯಾವುದ್ಯಾವುದು ಅಂದರೆ ಆವ್ರೇಜಸ್, ರೇಷಿಯೋ, ಪರ್ಸೆಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್. ಸಿಂಪಲ್ ಕಾನ್ಸೆಪ್ಟ್ ಇದೆ. ಒಂದು ಸಲ ನೀವು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಅದೇ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ರೀಸನಿಂಗ್ ನೋಡೋಣ. ರೀಸನಿಂಗ್ ಕೂಡ ಸಿಂಪಲ್ ಇದೆ. ಸಿಲೋಗಿಸಮ್, ಇನ್ಇಕ್ವಾಲಿಟಿ. ನೀವು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತೀರಾ, ನಮಗೇನು ಗೊತ್ತಿಲ್ಲ ಅಂದ್ರೂ ಸಿಲೋಗಿಸಮ್ ಇನ್ಇಕ್ವಾಲಿಟಿ 1 day ಮುಗಿಸ್ಬೋದು. ಅಂತ ದೊಡ್ಡ ಕಾನ್ಸೆಪ್ಟ್ ಏನಿಲ್ಲ, ಬಟ್ ಪ್ರಾಕ್ಟೀಸ್ ಡೈಲಿ ಮಾಡಬೇಕು, ಅದು ಕಂಪಲ್ಸರಿ. ಸೊ ನೆಕ್ಸ್ಟ್ ಕೋಡಿಂಗು, ಬ್ಲಡ್ ರಿಲೇಷನ್ನು, ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್ನು, ಸಿಟ್ಟಿಂಗ್ ಅರೇಂಜ್ಮೆಂಟು, ಪಜಲ್ಸ್. ಇದೆಲ್ಲ ಅಷ್ಟೇ 1 ಮಂತಲ್ಲಿ ನೀವು ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ಸೊ ಇದಿಷ್ಟು ರೀಸನಿಂಗ್ ಸಿಲೆಬಸ್. ಸೊ ನೆಕ್ಸ್ಟ್ ಇಂಗ್ಲೀಷ್ ಸಿಲೆಬಸ್ ನೋಡೋಣ. ಇಂಗ್ಲೀಷಲ್ಲಿ ಎರರ್ ಡಿಟೆಕ್ಷನ್, ಫಿಲ್ಲರ್ಸ್, ಕ್ಲೋಸ್ ಟೆಸ್ಟ್, ಪ್ಯಾರಾಜಂಬರ್, ರೀಡಿಂಗ್ ಕಂಪ್ರೆಷನ್, ವೆರಿ ಇಂಪಾರ್ಟೆಂಟ್, ಮ್ಯಾಚ್ ದ ಕಾಲಮ್, ಮಿಸ್ಪೆಲ್ಟ್, ವರ್ಡ್ ಸ್ವ್ಯಾಪ್, ವರ್ಡ್ ಅರೇಂಜ್ಮೆಂಟ್. ಸೊ ಈಗ ನಿಮಗೆ ಕ್ವಶನ್ ಬರ್ಬೋದು, ಗ್ರಾಮರ್ ಇಲ್ವಾ ಗುರು ಅಂತ. ಗ್ರಾಮರ್ ಇದೆ, ಇಲ್ಲ ಅಂತ ಅಲ್ಲ. ಬಟ್ ಗ್ರಾಮರ್ ಎಲ್ಲಿ ಯೂಸ್ ಆಗುತ್ತೆ ಗೊತ್ತಾ? ಜಾಸ್ತಿ ಯೂಸ್ ಆಗೋದು ಈ ಎರರ್ ಡಿಟೆಕ್ಷನ್ ಸೆಕ್ಷನಲ್ಲಿ 5 ಕ್ವಶನ್ಸ್ ಇರುತ್ತೆ, 4 to 5 ಇರುತ್ತೆ. ಸೊ ಇದರಲ್ಲಿ ಗ್ರಾಮರ್ ಬೇಕು, ಬೇಡ ಅಂತ ಏನಿಲ್ಲ. ಆ್ಯಂಡ್ ಫುಲ್ ಗ್ರಾಮರ್ ಓದಬೇಕಾ? ನೀವು ಈ 5 ಕ್ವಶನ್ ಅಟೆಂಡ್ ಮಾಡಬೇಕು ಅಂದರೆ ಫುಲ್ ಗ್ರಾಮರು ನಿಮಗೆ ಆದರೆ ಕಂಪ್ಲೀಟ್ ಮಾಡಿ. ಇಲ್ಲಾಂದರೆ 120 ರೂಲ್ಸ್ ಗ್ರಾಮರ್ ಅಂತ ನಿಮಿಷ ಬನ್ಸಲ್ ಮ್ಯಾಮ್ದು ಒಂದು ವೀಡಿಯೋ ಪ್ಲೇಲಿಸ್ಟ್ ಇದೆ. ಸೊ ಅದೊಂದು ವೀಡಿಯೋ ಕಂಪ್ಲೀಟ್ ಮಾಡ್ಕೊಂಡ್ರೆ ಸಾಕು. ಬಟ್ ನಾನು ಹೇಳಬೇಕು ಅಂತಂದರೆ ನಾನು ಗ್ರಾಮರ್ ಓದಿಲ್ಲ, ಟೆನ್ಸ್ ಮಾತ್ರ ಓದಿದ್ದೀನಿ, ಒಪ್ಕೋತೀನಿ. ಟೆನ್ಸಿಗೂ ಒಂದೇ ಒಂದು ಪರ್ಟಿಕ್ಯುಲರ್ ವೀಡಿಯೋ ಇದೆ, ನೀವು ಕಮೆಂಟ್ ಹಾಕಿದರೆ ಅದನ್ನು ಶೇರ್ ಮಾಡ್ತೀನಿ. ಟೆನ್ಸ್ ಸಾಕು, ನನ್ನ ಪ್ರಕಾರ ನನಗೆ ಟೆನ್ಸ್ ಸಾಕು. ಯಾಕೆಂದರೆ 5 ಕ್ವಶನ್ಸಲ್ಲಿ ಮಿನಿಮಮ್ 2 ಅಂತೂ ನಿಮಗೆ ಓದಿದ್ರೆ ಗೊತ್ತೈತೆ ಇಲ್ಲೇ ಮಿಸ್ಟೇಕ್ ಇರೋದು,
ಅಂತ. ಸೊ ಇನ್ನು ಉಳಿದಿದ್ದ ಕ್ವಶನ್ಸಿಗೆ ನೀವು ಜಾಸ್ತಿ ಟೈಮ್ ಕೊಡ್ಬೋದು. ನೀವು ಗ್ರಾಮರ್ನೇ ನೀವು 1 ಮಂತ್ ಪೂರ್ತಿ ಓದ್ತಾ ಕೂತ್ಕೊಂಡ್ರೆ ನನ್ನ ಪ್ರಕಾರ ಟೈಮ್ ವೇಸ್ಟ್ ಅಂತಲೇ ಅರ್ಥ. ಸೊ ಏನು ಹಂಗಾದ್ರೆ ಇಂಗ್ಲೀಷಲ್ಲಿ ಮೇಯ್ನಾಗಿ ರೀಡಿಂಗ್ ಕಾಂಪ್ರಿಹೆನ್ಷನ್. ನೀವು ಎಷ್ಟು ರೀಡಿಂಗ್ ಕಾಂಪ್ರಿಹೆನ್ಷನ್ ಓದ್ತೀರಾ, ಎಷ್ಟು ಎಡಿಟರ್ ಇರುತ್ತೆ ಅಷ್ಟು ಒಳ್ಳೆಯದು. ಸೊ ಅಷ್ಟೇ, ಇಂಗ್ಲೀಷಲ್ಲಿ ಅಂತ ತಲೆ ಕೆಡಿಸ್ಕೊಳ್ಳೋ ಅಂತ ಇದಿಲ್ಲ. ಇಂಗ್ಲೀಷ್ ಡಿಪೆಂಡ್ಸ್ ಆನ್ ಯುವರ್ ಪ್ರಾಕ್ಟೀಸ್ ಆ್ಯಂಡ್ ರೀಡಿಂಗ್ ಎಬಿಲಿಟಿ. ಸೊ ರೀಡಿಂಗ್ ಎಬಿಲಿಟಿ ಬಿಲ್ಡ್ ಮಾಡ್ಕೊಳ್ಳಿ, ಡೈಲಿ ಒಂದು 30 ಮಿನಿಟ್ಸ್ ಓದಿ. ಸೊ ಇದಿಷ್ಟು ಇಂಗ್ಲೀಷು. ಸೊ ಈಗ ಬಂದುಬಿಟ್ಟು ಸೋರ್ಸ್ ಎಲ್ಲಪ್ಪ ಸಿಲೆಬಸ್ ಗೊತ್ತಾಯಿತು ಅಂತ ಅಂದರೆ, ಸೋರ್ಸು ಬೇಸಿಕ್ಕು ನಿಮಗೇನು ಗೊತ್ತಿಲ್ಲಪ್ಪ, ನೀವು ಈಗ ಬ್ಯಾಂಕಿಂಗ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅನ್ನೋರಿಗೆ, ಆ್ಯಂಡ್ ಇಲ್ಲ ಪ್ರೋ ಲೆವೆಲ್ಲಿಗೆ ನೀವು ಓಕೆ ರಿಪೀಟರ್ಸು ಬಟ್ ನಮಗೆ ಬೇಸಿಕ್ಸ್ ಕ್ಲಿಯರ್ ಇಲ್ಲ ಅನ್ನೋರಿಗೆ, ಅಡ್ಡಾ 24/7 0 to Hero ಅಂದರೆ 0 to Hero 3 ಬ್ಯಾಚಸ್ ಏನೋ ಇದೆ. ಬಟ್ ನೀವು ಓಲ್ಡ್ ಬ್ಯಾಕ್ ನೋಡಿ, ಅಂದರೆ 2019 ಪ್ಲೇ ಲಿಸ್ಟ್ ಇದೆ. ಸೊ ಆ ಪ್ಲೇ ಲಿಸ್ಟಲ್ಲಿ ಕ್ವಾಂಟ್ ರೀಸನಿಂಗು ಬೆಸ್ಟ್ ಇದೆ. ಪರ್ಟಿಕ್ಯುಲರ್ ಕಾನ್ಸೆಪ್ಟಿಂದ ಸ್ಪೀಡ್ ಮ್ಯಾಥ್ಸಿಂದ ಇಟ್ಕೊಂಡು ಅರ್ಥಮೆಟಿಕ್ಸ್ವರೆಗೂ DI ವರೆಗೂ ಫುಲ್ ಇದೆ. ಆ್ಯಂಡ್ ರೀಸನಿಂಗ್ ಕೂಡ ಫುಲ್. ರೀಸನಿಂಗ್ ಸಿಲೋಗಿಸಮಿಂದ ಪಜಲ್ಲು, ಸೀಟಿಂಗ್ ಅರೇಂಜ್ಮೆಂಟು, ಎಲ್ಲ ಟೈಪ್ಸು ಸೀಟಿಂಗ್ ಅರೇಂಜ್ಮೆಂಟು, ಎಲ್ಲ ಟೈಪ್ಸು ಪಜಲ್ಸು ಇದೆ. ಆ ಪ್ಲೇ ಲಿಸ್ಟ್ ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮ್ಮ ಬೇಸಿಕ್ 100% ಕ್ಲಿಯರ್ ಆಗುತ್ತೆ. ಆ್ಯಂಡ್ ಸಿಲೋಗಿಸಮ್ ಅಂತೂ ಬೆಸ್ಟ್, ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ ಸರ್. ನೀವು ಅದೊಂದು ಸಲ ನೋಡ್ಕೊಂಡ್ರೆ ನೀವು ಮತ್ತೆ ಅದ್ರ ಕಡೆ ತಿರುಗು ನೋಡೋದು ಬೇಡ, ಕಾನ್ಸೆಪ್ಟ್ ಬಗ್ಗೆ ಜಸ್ಟ್ ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಸೊ ಇದಿಷ್ಟು ಬೇಸಿಕ್ಕು. ಸೊ ಬೇಸಿಕ್ ಕ್ಲಿಯರ್ ಆಯಿತು ನಮಗೀಗ. ಇವತ್ತು ನಾನು ಬೇಸಿಕ್ ಸಿಲೋಗಿಸಮ್ ಓದ್ಕೊಂಡೆ. ಎಲ್ಲಿ ಪ್ರಾಕ್ಟೀಸ್ ಮಾಡೋಣ ಅಂತ ಅಂದರೆ ಸ್ಮಾರ್ಟ್ ಕಿಡ ಆ್ಯಪ್ನ ಹಾಕೊಳ್ಳಿ. ಅದೇ ಟೆಸ್ಟ್ ಸೀರೀಸ್ ಅಂತ ಒಂದು ಸೆಕ್ಷನ್ ಇದೆ. ಆ ಸೆಕ್ಷನಲ್ಲಿ ಫ್ರೀ ಕ್ವಿಸಸ್ ಅಂತ ಇದೆ. ಅಲ್ಲಿ ನಿಮಗೆ ಕ್ವಾಂಟ್, ಇಂಗ್ಲೀಷು, ರೀಸನಿಂಗು ಅಂತ ಸಪ್ರೇಟ್ ಸೆಕ್ಷನ್ ಇದೆ. ಆ ಪರ್ಟಿಕ್ಯುಲರ್ ಸಪ್ರೇಟ್ ಸೆಕ್ಷನಲ್ಲೂ ಈಗ ಕ್ವಾಂಟ್ ಓಪನ್ ಮಾಡಿದರೆ ನೀವು ಅದರಲ್ಲೂ ಮತ್ತೆ ಸೆಕ್ಷನ್ಸ್ ಇದೆ. ಈಗ ಸಿಂಪ್ಲಿಫಿಕೇಷನ್ಗೆ ಅಂತ ಸೆಕ್ಷನ್ ಇದೆ, ಅರ್ಥಮೆಟಿಕ್ ಸೆಕ್ಷನ್ ಇದೆ. ಆ ಅರ್ಥಮೆಟಿಕ್ ಸೆಕ್ಷನಲ್ಲಿ ಮತ್ತೆ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಕಾನ್ಸೆಪ್ಟಿಗೆ ಸಪ್ರೇಟ್ ಇದೆ, ಅವರೇಜಸ್ಸಿಗೆ ಸಪ್ರೇಟ್ ಇದೆ. ಸೊ ನಿಮಗೆ ನೀವು ಆ ಚಾಪ್ಟರ್ ಕಂಪ್ಲೀಟ್ ಮಾಡಿ ಅಂತ ಅಂದರೆ, ಅಥವಾ ಇವತ್ತೇನಾದ್ರು ನೀವು ಅರ್ಥಮೆಟಿಕ್ಸಲ್ಲಿ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಓದ್ತಿದ್ದೀರಂದರೆ ಅದ್ರ ಕ್ವಶನ್ಸ್ ನೀವು ಅಲ್ಲೋಗಿ ಕ್ವಿಸ್ ಅಟೆಂಡ್ ಮಾಡ್ಬೋದು. ಆ್ಯಂಡ್ ನಿಮಗೆ ಅಲ್ಲಿ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದರೆ ಎಕ್ಸ್ಪ್ಲನೇಷನ್ ಕೂಡ ಬರುತ್ತೆ. ನಿಮಗೆ ಅಲ್ಲೂ ಏನಾದ್ರು ಅರ್ಥ ಆಗಲಿಲ್ಲ ಅಂದರೆ ನಿಮಗೆ ಯಾವ ಕ್ವಶನಿಗೆ ಆನ್ಸರ್ ಬೇಕು ನನಗೆ ಟೆಲಿಗ್ರಾಮ್ ಚಾನಲಲ್ಲಿ ಕಳಿಸಿ, ನಾನಲ್ಲಿ ಸಾಲ್ವ್ ಮಾಡಾಕ್ತೀನಿ. ಅಥವಾ ಗ್ರೂಪಲ್ಲಿ ಇರ್ತಾರೆ ಜನ, ಅವರಾದರೂ ಸಾಲ್ವ್ ಮಾಡಾಕ್ತಾರೆ. ಸೊ ಇದಿಷ್ಟು ನಿಮಗೆ ಸೋರ್ಸ್ ಬಗ್ಗೆ. ಎಲ್ಲ ರೀಸನಿಂಗು ಅಷ್ಟೇ ಸಪ್ರೇಟ್ ಕ್ವಿಸ್ ಇದೆ. ಸಿಲೋಗಿಸಮ್ಗೆ ತುಂಬ ಕ್ವಿಸ್ ಇದೆ, ಇನ್ಇಕ್ವಾಲಿಟಿ ತುಂಬ ಕ್ವಿಸ್ ಇದೆ, ಸೀಟಿಂಗ್ ಅರೇಂಜ್ಮೆಂಟ್ ಪರ್ಟಿಕ್ಯುಲರ್ ಈಗ ಸರ್ಕಲ್ ಇರ್ಬೋದು, ಅಥವಾ ಲೈನು, ಲೀನಿಯರು, ನಾರ್ತ್ ಫೇಸಿಂಗ್, ಸೌತ್ ಫೇಸಿಂಗ್, ಅದಕ್ಕೆಲ್ಲ ಸಪ್ರೇಟ್ ಇದೆ. ಪಜಲ್ಸು ಫ್ಲೋರ್ ಬೇಸ್ಡ್ ಇರ್ಬೋದು, ಡೇಟ್ ಬೇಸ್ಡ್ ಇರ್ಬೋದು, ಅದಕ್ಕೂ ಸಪ್ರೇಟ್ ಇದೆ. ಸೊ ಇಲ್ಲ ಅಂದರೆ ಕ್ಯುಮ್ಯುಲೇಟಿವ್ ಆಗಿ ಬೇಕು ಅಂತಂದರೆ ಅಡ್ಡಾ 24/7 ಇದು ಇವ್ರದ್ದು ಕ್ವಿಝು ತುಂಬ ಚೆನ್ನಾಗಿದೆ. ಡೈಲಿ ಅವರು ಮಿನಿಮಮ್ 20 ಅಂತೂ ಕ್ವಿಝ್ ಅಪ್ಡೇಟ್ ಮಾಡ್ತಾರೆ. 30 ಮಿನಿಟ್ಸ್ ನಿಮಗೆ ಬೇಕಾಗಿರೋ ಸಬ್ಜೆಕ್ಟ್ಸು ಆರಾಮಾಗಿ ಅಟೆಂಡ್ ಮಾಡ್ಬೋದು ಕ್ವಿಝ್ನ. ಅದನ್ನು ಅಟೆಂಡ್ ಮಾಡಿ, ಫಾಲೋ ಮಾಡಿ. ನಾನು ಅದೇ ಫಾಲೋ ಮಾಡ್ತಿರೋದು ಈಗಲೂ. ಆ್ಯಂಡ್ ವೀಡಿಯೋ ಸರ್ಚ್ ಹಿಂಗೆ ನಮ್ಮದು ಬೇಸಿಕ್ ಎಲ್ಲ ಆಯ್ತಪ್ಪ. ಪ್ರಿಲಿಮ್ಸ್ ಲೆವೆಲ್ ನಾನು ಕ್ಲಿಯರ್ ಆಗುತ್ತೆ, ಪ್ರಿಲಿಮ್ಸಿಗೆ ನಾನು ಪ್ರಿಪೇರ್ ಆಗಿದ್ದೀನಿ, ಮೇನ್ಸಿಗೆ ಪ್ರಿಪೇರ್ ಆಗಬೇಕು ನಾನು ಅಂತನೋರು, ನನಗೆ ಎಲ್ಲ ಯೂಟ್ಯೂಬರ್ಸು ಚೆನ್ನಾಗೇ ಮಾಡ್ತಾರೆ. ಎಲ್ಲರೂ ಅವ್ರವ್ರ ಸ್ಟೂಡೆಂಟಿಗೆ ಅವ್ರು ಬೆಸ್ಟ್ನೇ ಪ್ರೊವೈಡ್ ಮಾಡೋಕ್ಕೆ ಟ್ರೈ ಮಾಡೋದು. ಬಟ್ ನಾನು ಓದಿದ್ದು ನನಗಿಷ್ಟ, ನನಗೆ ಕಂಫರ್ಟಬಲ್ ಅಪ್ಪ ಇವ್ರು ಚೆನ್ನಾಗಿ ಮಾಡ್ತಿರೋದು ಅಂತ ಅನಿಸಿದರೆ ಕ್ವಾಂಟಲ್ ವಿಜಯ್ ಸರ್ ಮತ್ತು ಕೌಶಿಕ್ ಸರ್ ಅಂತ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಲ್ಲ ಕಾನ್ಸೆಪ್ಟ್ನು, ಮೇನ್ಸ್ ಲೆವೆಲ್ ಕ್ವಶನ್ಸ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ್ಯಂಡ್ ಕೌಶಿಕ್ ಸರ್ ಮಾತ್ರ ನಾನು ಹೇಳ್ತೀನಿ ಅರ್ಥಮೆಟಿಕ್ಸೇ ನನ್ನ ಪ್ರಕಾರ ಬೆಸ್ಟ್ ಅಂದರೆ ಬೆಸ್ಟು. ಆ್ಯಂಡ್ ಹರ್ಷಲ್ ಅಗರ್ವಾಲ್ ಸರ್ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಕೌಶಿಕ್ ಸರ್ ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತಾರೆ ಕಾನ್ಸೆಪ್ಟ್ನ, ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ ಆ ಥರ ಹೇಳ್ಕೊಡ್ತಾರೆ. ಸೊ ನೀವು ಈ ಎರಡರಲ್ಲಿ ಯಾವ್ದಾದ್ರು ನೀವು ಸೋರ್ಸ್ನ ಫಾಲೋ ಮಾಡ್ಬೋದು, ಅಥವಾ ನಿಮಗೆ ಓನ್ ಸೋರ್ಸ್ ಇದ್ದರೆ ವೆಲ್ ಆ್ಯಂಡ್ ಗುಡ್, ನೀವು ಅವ್ರನ್ನೇ ಫಾಲೋ ಮಾಡಿ. ಬಟ್ ಸ್ಟಿಕ್ ವಿತ್ 1 or 2. ಜಾಸ್ತಿ ವಿಡಿಯೋ ಎಲ್ಲಾರ್ದು ನೋಡೋದು ಕಾನ್ಸೆಪ್ಟ್ನ ಅಂತ ಡಿಪೆಂಡ್ ಆಗಿಬಿಡಿ. ಯಾಕೆಂದರೆ ವೇ ಆಫ್ ಟೀಚಿಂಗ್ ಬೇರೆ ಇರುತ್ತೆ, ಸ್ಕಿಲ್ಸ್ ಬೇರೆ ಇರುತ್ತೆ. ಸೊ ತುಂಬ ಏನೋ ಒಂಥರ ದಲ್ದಲಲ್ಲಿ ಉಳ್ಕೊಬಿಡ್ತೀರಾ. ಆ್ಯಂಡ್ ಇಂಗ್ಲೀಷಿಗೆ ಬಂದರೆ ನಾನು 2 ಸೋರ್ಸ್ ಹೇಳ್ತೀನಿ, ಸೌರವ್ ಸರ್ ಮತ್ತು ಸ್ಟಡಿ ನೀತಿ ಮ್ಯಾಮು. ಈ ಬ್ಲಡ್ ರಿಲೇಷನ್, ಕೋಡೆಡ್ ಇನ್ಇಕ್ವಾಲಿಟೀಸ್ ಎಲ್ಲ ಇದೆಯಲ್ಲ, ಅದನ್ನು ತುಂಬ ಕೋಡೆಡ್ ಸಿಲೋಗಿಸಮ್ ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವ್ರನ್ನ ನೀವು ಮೇನ್ಸಿಗೆ ರೆಫರ್ ಮಾಡೋದು. ಆ್ಯಂಡ್ ಸೌರವ್ ಸರ್ ಕೂಡ ರೆಫರ್ ಮಾಡೋದು. ಬಟ್ ಐ ಪ್ರಿಫರ್ ಸ್ಟಡಿ ನೀತಿ ಮ್ಯಾಮ್ ಫಾರ್ ಮೇನ್ಸ್. ಆ್ಯಂಡ್ ಇಂಗ್ಲೀಷು ಮೇಯ್ನಾಗಿರೋದು ಸೆಲ್ಫ್ ಸ್ಟಡಿ. ಇಂಗ್ಲೀಷ್ನಲ್ಲಿ ಸಬ್ಜೆಕ್ಟ್ ಅಂತ ಬಿಟ್ಟು ಲ್ಯಾಂಗ್ವೇಜ್ ಥರ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಡೈಲಿ ರೀಡಿಂಗ್ ಕಂಪ್ರಿಹೆನ್ಷನ್ ಓದಿ. ಇಲ್ಲ ನಂಗೆ ರೀಡಿಂಗ್ ಕಂಪ್ರಿಹೆನ್ಷನ್ ಓದೋಕ್ಕೆ ಆಗಲ್ಲ ಅಂತಂದರೆ ಸ್ಟಾರ್ಟ್ ಫ್ರಮ್ ಆರ್ಟಿಕಲ್ಸ್. ಲೈಕ್ ಈಗ ನಿಮ್ಮ ಫೇವ್ರೆಟ್ ಸ್ಟಾರ್ ಯಾರು ಇರ್ಬೋದು, ಅಥವಾ ಫೇವ್ರೆಟ್ ಕ್ರಿಕೆಟರ್ಸು. ಈಗ ವಿರಾಟ್ ಕೊಹ್ಲಿ. ಈಗ ಹೋಗ್ಬಿಟ್ಟು ಮೆಟಾದಲ್ಲಿ ವಾಟ್ಸಪ್ ಮೆಟಾ ಅಂತ ಬಂದಿದೆಯಲ್ಲ, ಅದರಲ್ಲಿ ಹೋಗ್ಬಿಟ್ಟು ಆರ್ಟಿಕಲ್ ಅಬೌಟ್ ವಿರಾಟ್ ಕೊಹ್ಲಿ ಅಂತ ಟೈಪ್ ಮಾಡಿಲ್ಲ, ಆರ್ಟಿಕಲ್ ಅಬೌಟ್ XX ಕಂಪ್ನೀಸ್, ಅಂದರೆ ಆರ್ಟಿಕಲ್ ಅಬೌಟ್ ನೀವು ಯಾವುದು ರ್ಯಾಂಡಮ್ ಕಂಪ್ನೀಸ್ ನಿಮಗೆ ಇಂಟ್ರೆಸ್ಟ್ ಇರೋದು ಕಾನ್ಸೆಪ್ಟು ಅದೆಲ್ಲ ಹಾಕಿ ಆರ್ಟಿಕಲ್ಸ್ ಬರುತ್ತೆ, ಅದನ್ನು ಓದ್ಕೊಳ್ಳಿ. ಆ್ಯಂಡ್ ರೀಡಿಂಗ್ ಕಂಪ್ರಿಹೆನ್ಷನ್ ಆ್ಯಕ್ಚುಲಿ ಮಸ್ಟ್ ಆ್ಯಂಡ್ ಶುಡ್, ಬಿಕಾಸ್ ತುಂಬ ವೇಟೇಜ್ ಇದೆ ರೀಡಿಂಗ್ ಕಂಪ್ರಿಹೆನ್ಷನ್ಗೆ ನಿಮಗೆ ಇಂಗ್ಲೀಷಲ್ಲಿ.
ಸೊ 1 2 3 ಆದರೂ ರೀಡಿಂಗ್ ಕಾಂಪ್ರಿಹೆನ್ಷನ್ ಓದಿ, ಅಷ್ಟೇನು ಕಷ್ಟ ಅನ್ಸಲ್ಲ. ಆ್ಯಂಡ್ ಎಡಿಟೋರಿಯಲ್, ನಿಮಗೆ ಎಡಿಟೋರಿಯಲ್ ಕಷ್ಟ ಅನಿಸಿದ್ರೆ ರೀಡಿಂಗ್ ಕಾಂಪ್ರಿಹೆನ್ಷನ್ಗೆ ಹೋಗಿ. ಬಟ್ ಎಡಿಟೋರಿಯಲ್ನ ನಾನು ಸ್ಟಾರ್ಟಿಂಗಲ್ಲಂತೂ 2 ಮಂತ್ಸು ಡೈಲಿ ನಿಮಿಷ ಬನ್ಸಲ್ ಮ್ಯಾಮ್ದು ಮಿಸ್ಸೇ ಮಾಡಲಿಲ್ಲ. ಸೊ ಎಡಿಟೋರಿಯಲ್ ಓದಿ. ಆ್ಯಂಡ್ ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಇಷ್ಟೇ, ನಾನು ಇಂಗ್ಲೀಷಿಗೆ ಇಷ್ಟೇ ಫಾಲೋ ಮಾಡಿದ್ದು. ಸೊ ನೀವು ಇಷ್ಟು ಫಾಲೋ ಮಾಡ್ಬೋದು. ಸೊ ನೆಕ್ಸ್ಟ್ ಡೈಲಿ ಟು ಡೂ ಲಿಸ್ಟ್, ಇದು ಮಸ್ಟ್ ಟು ಡೂ ಲಿಸ್ಟ್ ಅಂತ. ಬಟ್ ಇಷ್ಟೇ ಅಂತ ಅಲ್ಲ, ಬಟ್ ಇಷ್ಟಾದರೂ ಮಾಡಬೇಕು. ಬ್ಯಾಂಕ್ ಆಸ್ಪಿರೆಂಟ್ ಅಂದರೆ ಇವತ್ತೇನೋ ಫಂಕ್ಷನ್ ಇದೆ, ನಂಗೆ ಹುಷಾರಿಲ್ಲ, ನಂಗೆ ಓದೋಕ್ಕೆ ಮೂಡಿಲ್ಲ ಅಂದರೆ ಇಷ್ಟು ಕಂಪ್ಲೀಟ್ ಮಾಡಿ, ಇಷ್ಟಂತೂ ಮಾಡಬೇಕು ಅಂತ. ಸೊ ಇದು ಹೇಳ್ತೀನಿ. ಸ್ಕ್ವೇರ್ಸು, ಕ್ಯೂಬ್ಸು, ಟೇಬಲ್ಸು, ಫ್ರ್ಯಾಕ್ಷನ್ ವ್ಯಾಲ್ಯೂಸು ಡೈಲಿ ಪ್ರಾಕ್ಟೀಸ್ ಮಾಡಿ. ಈಗ ಹಾರ್ಡ್ಲಿ 10 ಮಿನಿಟ್ಸ್ ಆಗುತ್ತೆ. ಪ್ರಾಕ್ಟೀಸ್ ಅಂತಂದರೆ ಒಂದು ಸಲ ಬರೆದ್ಬಿಟ್ಟು ಎತ್ತಿಟ್ಬಿಡಿ. ಮಾರ್ನಿಂಗ್ ಎದ್ದ ತಕ್ಷಣ ಅಥವಾ ಕ್ವಾಂಟ್ ಓದೋಕ್ಕಿಂತ ಮುಂಚೆ ಬರೀರಿ. ಇಲ್ಲ ಫಸ್ಟು 20 ಮಿನಿಟ್ಸ್ ಆಗುತ್ತೆ. ಲೈಕ್ ಟೇಬಲ್ಸು 20ವರೆಗೂ, ಸ್ಕ್ವೇರ್ಸು ಒಂದು 30ವರೆಗೂ, ಕ್ಯೂಬ್ಸು 20ವರೆಗೂ, ಫ್ರ್ಯಾಕ್ಷನ್ ವ್ಯಾಲ್ಯೂಸ್ 1/2 ಇಂದ 1/20ವರೆಗೂ ಪ್ರಾಕ್ಟೀಸ್ ಮಾಡಿ. ನಿಮಗೆ ಸ್ಟಾರ್ಟಿಂಗ್ 20 ಆಗ್ಬೋದು. ಲೈಕ್ ಫ್ರ್ಯಾಕ್ಷನ್ ವ್ಯಾಲ್ಯೂಸ್ ಹೇಗೆ ಅಂದರೆ 1/8 ಅಂದರೆ 12.5, 3/8 ಅಂದರೆ 37.5, ಈಗ 1/16 ಅಂತ ಅಂದರೆ 16.66, 5/16 ಅಂದರೆ 83.33, 1/19 ಅಂದರೆ 5.26. ಈ ಥರ ವ್ಯಾಲ್ಯೂಸು ನೀವು ಒಂದು ಸಲ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇದಕ್ಕೆ ಟ್ರಿಕ್ಸ್ ಕೂಡ ಇದೆ, ಬೇಕಿದ್ರೆ ನೀವು ಅಂದರೆ ನಾನು ಅದು ಟ್ರಿಕ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಸ್ಕ್ವೇರ್ಸ್ ಕೂಡ ನಿಮಗೆ 30ವರೆಗೂ ವ್ಯಾಲ್ಯೂ ಇದ್ದರೆ ಸಾಕು. ಬಟ್ ನೀವು ಪ್ರಾಕ್ಟೀಸ್ ಮಾಡ್ತಾ 50ವರೆಗೂ ಆರಾಮಾಗಿ ನೆನಪಿರುತ್ತೆ. ಬಟ್ 150ವರೆಗೂ ನಿಮಗೆ ಸ್ಕ್ವೇರ್ ವ್ಯಾಲ್ಯೂನ ಹೇಗೆ ತೆಗಿಬೇಕು ಅಂತ ಟ್ರಿಕ್ಸ್ ಗೊತ್ತಿದ್ರೆ ಸಾಕು. ಲೈಕ್ 5-6 ಸೆಕೆಂಡ್ಸಲ್ಲೆಲ್ಲ ಆರಾಮಾಗಿ ತೆಗಿಬೋದು ವ್ಯಾಲ್ಯೂಸ್ನ. ಸೊ ಟ್ರಿಕ್ಸ್ ಕಲಿಬೇಕು. ಅದು ಬಿಟ್ಟರೆ ಸ್ಪೀಡ್ ಮ್ಯಾಥ್ಸ್ ಡೈಲಿ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ಸ್ಪೀಡ್ ಮ್ಯಾಥು ಪ್ರಿಲಿಮ್ಸಲ್ಲಂತೂ ತುಂಬ ವೇಟೇಜ್ ಇರುತ್ತೆ. ಆ್ಯಂಡ್ ಈ ಸಲ IBPS POದಲ್ಲೂ ಸ್ಪೀಡ್ ಮ್ಯಾಥು ತುಂಬ ವೇಟೇಜ್, ಮಿನಿಮಮ್ 10 ಮಾರ್ಕ್ಸ್ ಸ್ಪೀಡ್ ಮ್ಯಾಥ್ಸ್ ಇತ್ತು IBPS PO ಮೈನ್ಸಲ್ಲಿ. ಸೊ ಸ್ಪೀಡ್ ಮ್ಯಾಥ್ಸ್ ನೀವು ಎಷ್ಟು ಸ್ಪೀಡಾಗಿ ಅಕ್ಯುರೇಟಾಗಿ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ಸೊ ಸ್ಪೀಡ್ ಮ್ಯಾಥ್ ನೆಗ್ಲೆಕ್ಟ್ ಮಾಡಬೇಡಿ. ಡೈಲಿ 30 ಮಿನಿಟ್ಸ್ ಏನಿಲ್ಲ ಅಂದರೂ ಅದಂತೂ ಮಾಡಿ. ಆ್ಯಂಡ್ 2 to 3 ಡೇ ಪ್ರಿಲಿಮ್ಸ್ ಲೆವೆಲ್, ಅದು ಸ್ಪೀಡ್ ಮ್ಯಾಥ್ಸ್ ಮೇಲೆ ಡಿಪೆಂಡ್ ಇರುತ್ತೆ ಆ್ಯಕ್ಚುಲಿ. ಸೊ ಅದನ್ನು ಡೈಲಿ ಕಂಪಲ್ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. ಇನ್ನು ರೀಸನಿಂಗ್ ಬಂದರೆ ಸ್ಪೀಡ್ ರೀಸನಿಂಗ್ ಅಂದರೆ ಇನ್ಇಕ್ವಾಲಿಟಿ, ಸಿಲೋಗಿಸಮ್, ಕೋಡಿಂಗ್. ಈಗ ಕೋಡಿಂಗ್ ಅಂದರೆ ಅದ್ರ 4-5 ಕ್ವಶನ್ಸ್ ಇರುತ್ತೆ. ನೀವು ಆ ಕೋಡ್ನ ಡಿಕೋಡ್ ಮಾಡೋಕ್ಕೆ ಹಾರ್ಡ್ಲಿ 1 ಮಿನಿಟ್ ತೊಗೋಬೇಕು. ಸೊ ಹಂಗೆ ನೀವು ಆ ಸ್ಪೀಡ್ ಆಗಬೇಕು ಅಂದರೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಸಿಲೋಗಿಸಮ್ ಅಷ್ಟೇ, ನೀವು 1 ಡೇ ಕಾನ್ಸೆಪ್ಟ್ ಕಂಪ್ಲೀಟ್ ಮಾಡಿದರೆ ನೆಕ್ಸ್ಟ್ ನೀವು ಜಸ್ಟ್ ಪ್ರಾಕ್ಟೀಸ್ ಅಷ್ಟೇ. ನೀವು ಒಂದು ಸಿಲೋಗಿಸಮ್ ಕ್ವಶನ್ ಸಾಲ್ವ್ ಮಾಡೋಕ್ಕೆ 20 ಸೆಕೆಂಡ್ಸ್, ಹಾರ್ಡ್ಲಿ 20 ಸೆಕೆಂಡ್ಸ್ ಆಗಬೇಕು ಎಕ್ಸಾಮಲ್ಲಿ. ಬೇಕೆಂದರೆ ಪಜಲ್ಸಿಗೆ ಟೈಮ್ ಉಳಿಬೇಕು ಅಂದರೆ ನೀವು ಅಷ್ಟು ಸ್ಪೀಡ್ ಆಗಿರಬೇಕು ಅಂದರೆ ಡೈಲಿ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಈ ಪರ್ಟಿಕ್ಯುಲರ್ ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ನಾನು ಆಗಲೇ ಕ್ವಿಸ್ ಸೋರ್ಸ್ ಹೇಳಿದ್ದೀನಿ, ಸ್ಮಾರ್ಟ್ ಕಿಡ ಅಲ್ಲಿದೆ. ಆ ಸೋರ್ಸ್ ಮುಗೀತು ಅಂದರೆ ನನಗೆ ಕಮೆಂಟಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ತಿಳಿಸಿ, ನಾನು ಬೇರೆ ಸೋರ್ಸ್ ಹೇಳ್ತೀನಿ. ಆ್ಯಂಡ್ ಡೈಲಿ 5 ಪ್ರಿಲಿಮ್ಸ್ ಲೆವೆಲ್ ಪಜಲ್ ಸಾಲ್ವ್ ಮಾಡಿ. ನೀವು ಸ್ಟಾರ್ಟಿಂಗಲ್ಲಿ 4 ಮಿನಿಟ್ಸ್ 5 ಮಿನಿಟ್ಸ್ ಆಗುತ್ತೆ ಅನಿಸುತ್ತೆ, ಬಟ್ ರೆಡ್ಯೂಸ್ ಆಗುತ್ತೆ ಟೈಮು, ಡ್ರಾಸ್ಟಿಕಲ್ ರೆಡ್ಯೂಸ್ ಆಗುತ್ತೆ. ಲೈಕ್ 2.5 ಅವರು 1.5ಗೂ ಮಾಡೋರಿದ್ದಾರೆ. ಸೊ ಡೈಲಿ ಪ್ರಾಕ್ಟೀಸ್ ಮಾಡಿ. 5 ಪ್ರಿಲಿಮ್ಸ್ ಲೆವೆಲ್ ಪಜಲ್ ಆ್ಯಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್, ಇದು ಮಸ್ಟ್ ಡೂ ರೀಸನಿಂಗಲ್ಲಿ. ಆ್ಯಂಡ್ ಇಂಗ್ಲೀಷಿಗೆ ಬಂದರೆ ಡೈಲಿ ಎಡಿಟೋರಿಯಲ್ ಕ್ಲಾಸ್ನ ನಿಮಿಷ ಒಂದು ಮಿಸ್ ಮಾಡೋಕೆ ಹೋಗ್ಬೇಡಿ. ಇಲ್ಲ ಓನಾಗಿ ಓದ್ಕೋತೀರಾ ಒಳ್ಳೆಯದು, ಓನಾಗಿ ಓದ್ಕೊಳ್ಳಿ. ಆ್ಯಂಡ್ ಸೆಕ್ಷನಲ್ ಮಾರ್ಕ್ ಇಂಗ್ಲೀಷಲ್ಲಿ ಐ ಪ್ರಿಫರ್ ಸೆಕ್ಷನಲ್ ಮಾರ್ಕ್ಸ್. ಡೈಲಿ ಸೆಕ್ಷನಲ್ ಮಾರ್ಕ್ ಹಾಕಿ ಒಂದು ಎಡಿಟೋರಿಯಲ್ ಮಾರ್ಕ್ಸಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂದರೆ ಜಸ್ಟ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಓದ್ಬಿಟ್ಟು ಸುಮ್ಮನಾಗಬೇಡಿ, ಕ್ವಿಸ್ ಟೈಪ್ ಓದಿ. ಈಗ ಸ್ಮಾರ್ಟ್ ಕಿಡ್ ಹೇಳಿದ್ನಲ್ಲ ಅದರಲ್ಲೇ ಇದೆ ರೀಡಿಂಗ್ ಕಾಂಪ್ರಿಹೆನ್ಷನ್ 200 ಏನೋ ಇರಬೇಕು ನೋಡಿ. ಡೈಲಿ 1 or 2, ಸೊ 10 ಕ್ವಶನ್ಸ್ ಇರುತ್ತೆ, ಓದ್ಬಿಟ್ಟು ಆನ್ಸರ್ ಮಾಡಿ. ಎಕ್ಸಾಮ್ ಥರನೇ ಇರುತ್ತೆ ಎನ್ವೈರನ್ಮೆಂಟು. ಸೊ ಅದು ನಿಮಗೆ ಯೂಸ್ ಆಗುತ್ತೆ. ಇದಿಷ್ಟು ಇಂಗ್ಲೀಷಲ್ಲಿ ಮಸ್ಟ್ ಡೂ, ಇಷ್ಟು ಮಾಡಬೇಕು ಅಂತ. ಸೊ ಈಗ ನಾನು ಪ್ಲ್ಯಾನ್ ಮಾಡಿದ್ದು 2 ಡೇ ಒನ್ಸು ಫುಲ್ ಲೆಂತ್ ಮಾರ್ಕ್ ಹಾಕೊಳ್ಳೋಣ ಅಂತ. ಸೊ ನಿಮಗೆ ಒನ್ ಡೇ ಇಲ್ಲಪ್ಪ ನಾನು ಡೈಲಿ ಹಾಕ್ತೀನಿ ಅಂದರೆ ವೆಲ್ ಆ್ಯಂಡ್ ಗುಡ್, ನೀವು ಡೈಲಿ ಪ್ರಿಫರ್ ಮಾಡೋ ಡೈಲಿ ಹಾಕಿ. ನಾನು 2 or 3 ಡೇ ಒನ್ಸ್ ಹಾಕ್ತೀನಿ. ಆ್ಯಂಡ್ ಇನ್ನೊಂದು ಸಜೆಷನು, ಲೈವ್ ಮಾರ್ಕ್ಸ್ ಇರುತ್ತೆ, ಫ್ರೀ ಲೈವ್ ಮಾರ್ಕ್ಸ್. ಆ ಫ್ರೀ ಲೈವ್ ಮಾರ್ಕ್ಸ್ನ ಮಿಸ್ ಮಾಡ್ಕೊಬೇಡಿ. ಫ್ರೀ ಲೈವ್ ಮಾರ್ಕ್ಸ್ ಹಾಕಿ. ಪರ್ಸೆಂಟೇಜ್ ಕಮ್ಮಿ ಬರುತ್ತೆ ಅದಕ್ಕೆ ನಾನು ಹಾಕಲ್ಲ ಅಂತ ತಿಳ್ಕೊಳ್ಳೋಕ್ಕೆ ಹೋಗ್ಬೇಡಿ. ಪರ್ಸೆಂಟೇಜ್ ಕಮ್ಮಿ ಬಂದರೆ ನೋ ಇಶ್ಯೂ. ನಾನು ಬೇಕಾದರೆ ಶೇರ್ ಮಾಡ್ತೀನಿ ಸ್ಕ್ರೀನ್ಶಾಟ್ಗಳನ್ನ. ನಂದು IBPS ಕ್ಲರ್ಕಲ್ಲಿ ಪರ್ಸೆಂಟೇಜು 60-55, RRBPO 45-50, ಅದೇ ರೇಂಜಲ್ಲಿ ಪರ್ಸೆಂಟೈಲ್ ಬರ್ತಿದ್ದು. ಬಟ್ ಎರಡೂ ಕ್ಲಿಯರ್ ಆಗಿದೆ. IBPS PO ಕೂಡ 30-40 ಪರ್ಸೆಂಟೈಲ್ ಮೇಲೆ ಏರೇ ಇಲ್ಲ. ಸೊ ಪರ್ಸೆಂಟೈಲ್ ಮೇಲೆ ತೀರಾ ಡಿಪೆಂಡ್ ಆಗಬೇಡಿ. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದೆಯಾ ರಿಯಲ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡ್ತೀನಿ ಅಂತ, ವೆಲ್ ಆ್ಯಂಡ್ ಗುಡ್, ನೀವು ಮಾಡ್ತೀರಾ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಕನ್ಸಿಸ್ಟೆನ್ಸಿ ಇರಬೇಕು, ಕನ್ಸಿಸ್ಟೆನ್ಸಿ ಮೇಯ್ನ್ ಈ ಎಕ್ಸಾಮಲ್ಲಿ. ಸೊ ಈ ಟಾರ್ಗೆಟ್ ಏನು ಕರ್ನಾಟಕ ಸ್ಟೇಟ್ ಅವ್ರಿಗೆ ಅಂತಂದರೆ, ಇದು ಕಟ್ ಆಫ್ ನಾನು ಹೇಳ್ತಿಲ್ಲ, ಪ್ಲೀಸ್ ಕಟ್ ಆಫ್ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ. ನಾನು ಟಾರ್ಗೆಟ್ ಹೇಳ್ತಿರೋದು, ಇದು ನನ್ನ ಟಾರ್ಗೆಟು. ಅಂದರೆ ನೀವು ಎಕ್ಸ್ಟೆಂಡ್ ಮಾಡ್ಕೋಬೋದು. ಈಗ ನನ್ನ ರೀಸನಿಂಗ್ ನನಗೆ ಸ್ಟ್ರಾಂಗ್ ಇದೆ, ಅದಕ್ಕೆ ನಾನು ರೀಸನಿಂಗಲ್ಲಿ 30+ ಟಾರ್ಗೆಟ್ ಅಂತ ಇಟ್ಟಿದ್ದೀನಿ. ಆ್ಯಂಡ್ ಒಬ್ಬರಿಗೆ ಕ್ವಾಂಟ್ ಸ್ಟ್ರಾಂಗ್ ಇರುತ್ತೆ, ಅವರು ಕ್ವಾಂಟ್ನ 30 ಅಂತ ಇಟ್ಕೋಬೋದು. ಕ್ವಾಂಟ್ 25+. ಇಂಗ್ಲೀಷ್ ನನಗೆ 20 ಓಕೆ ಅನಿಸುತ್ತೆ. ಲೈಕ್ 20 ಮೇಲೆ +2 or -2 ಐ ಆಮ್ ಓಕೆ ವಿತ್ ದಟ್. ಸೊ ಟೋಟಲ್ ಟಾರ್ಗೆಟು
ಕರ್ನಾಟಕ ಸ್ಟೇಟ್ಗೆ ಈ ಸಲ ಮಿನಿಮಮ್ 75+ ಅಂತ ಟಾರ್ಗೆಟ್ ಸ್ಕೋರ್ ಇಟ್ಕೊಳ್ಳಿ, ಒಳ್ಳೆಯದು. ಏಕೆಂದರೆ ಕಮ್ಮಿ ವೇಕೆನ್ಸಿ ಇದೆ. ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ರೇಂಜ್ನ ಡಿಸ್ಕಸ್ ಮಾಡೋಣ ಮುಂದೆ, ಪ್ರಿವಿಯಸ್ ಇಯರ್ದೆಲ್ಲ ಕಟ್ ಆಫ್ ತೊಗೊಂಡು. ಆ್ಯಂಡ್ ಬೇರೆ ಸ್ಟೇಟಲ್ಲಿ 50 ವೇಕೆನ್ಸಿ ಇದ್ದಾಗ ಆ ಸ್ಟೇಟ್ ಯಾವ ಥರ ಇತ್ತು ಕಟ್ ಆಫ್ ಅದೆಲ್ಲ ಕಂಪೇರ್ ಮಾಡೋಣ ಬೇಕಿದ್ರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ. ಸೊ ಇದಿಷ್ಟು ನಿಮಗೆ ಡೈಲಿ ಟು ಡೂ ಲಿಸ್ಟ್. ನಿಮಗೆ ಈ PDF ಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ, ಈ ಫುಲ್ಲು PDF ನಾನಲ್ಲಿ ಹಾಕಿರ್ತೀನಿ. ಸೊ ಇದಿಷ್ಟೇ ಈ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಆ್ಯಂಡ್ ಡೈಲಿ ಟು ಡೂ ಲಿಸ್ಟ್ನ ನಾನು ನಾಳೆಯಿಂದ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆ ಇನ್ನೂ ಏನಾದರೂ ಬೇರೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೊ ಮಚ್.